ಇಮಿಡಿಯೇಟ್ಲಿ ಯಾರಿಗೂ ಸೀರಿಯಸ್ ಆದರೂ ವಿತ್ ಸೆಕೆಂಡ್ನಲ್ಲಿ ಬಿಡುಗಡೆ ಮಾಡ್ತಾನೆ. ಈಗ ನಿನಗೆ ಸಂತಾನ ವಂಶನೇ ಕೊಟ್ಟಿದ್ದೀನಿ ಹೋಗೋ ಅಂತಂದ. ಆವಾಗ ಅದನ್ನ ವಂಶ ಆಯ್ತು. ಕ್ಯಾಪ್ಟರ್ ತರಿಸಿ ಎಲ್ಲಿ ಕ್ಯಾಪ್ಟರ್ ಮುಖಾಂತರ ಹೂವಿನಾಭಿಷೇಕ ಮಾಡಿ ಆಂಧ್ರ ಕರ್ನಾಟಕ ಮೂಲೆ ಮೂಲೆಯರು ಬರ್ತಾರೆ, ಎಲ್ಲ ಡಿಸ್ಟಿಕ್ನಿಂದ ಬರ್ತಾರೆ. ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೇನೆ. ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಪರಿಚಯ ಮಾಡಿಸ್ತಾ ಇರುವ ದೇವಸ್ಥಾನ ಯಾವುದು ಅಂದರೆ ಅನಂತಪುರಂ ಜಿಲ್ಲೆ ಕುಂದುರ್ಪಿ ಮಾಯಲೂರು ಪಂಚಾಯಿತಿಯ ವಡ್ಡೆಪಾಳ್ಯಂ ಎಂಬ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಪ್ರತ್ಯಕ್ಷ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಬೆಂಗಳೂರಿಂದ 200 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಬಾಗೇಪಲ್ಲಿಯಿಂದ 135 ಕಿಲೋಮೀಟರ್ ದೂರದಲ್ಲಿದೆ. ಮತ್ತು ಈ ದೇವಸ್ಥಾನಕ್ಕೆ 500 ವರ್ಷಗಳ ಇತಿಹಾಸ ಐತೆ. ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟರೆ ಸ್ವಾಮಿ ಅವರ ಕನಸಿನಲ್ಲಿ ಬಂದು ಅವ್ರಿಗೇನಾದರೂ ಕೆಡುಕಾಗಂಗಿದ್ರೆ ಸ್ವಾಮಿ ಅವತ್ತಕ್ಕೆ ಪರಿಹಾರವನ್ನು ಸೂಚಿಸುತ್ತಾರೆ. ಮತ್ತು ಈ ದೇವಸ್ಥಾನದ ಹೆಚ್ಚಿನ ವಿವರಗಳನ್ನು ಇಲ್ಲಿನ ಪೂಜಾರಿ ಅವರನ್ನು ಕೇಳಿ ತಿಳಿಯೋಣ ಬನ್ನಿ. ದೇವಸ್ಥಾನ ಹೆಸರು ಪ್ರತ್ಯಕ್ಷ ವೀರಾಂಜನೇಯ ಅಂತ ಈಚೀಚೆಗೆ ಇಟ್ಟಿದ್ವಿ. ಫಸ್ಟು ಪುರಾತ ಕಾಲದಿಂದ ಶ್ರೀ ಗುಡಿಬಂಡೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೆಸರು ಬಂದಿದೆ. ಈಗ ಗುಡಿಬಂಡೆ ಆಂಜನೇಯ ಬ್ಯಾಡ್ ಅಂತ ಪ್ರತ್ಯಕ್ಷ ವೀರಾಂಜನೇಯ ಅಂತ ಇಟ್ಟಿದ್ವಿ. ಪ್ರತ್ಯಕ್ಷ ವೀರಾಂಜನೇಯ ಯಾತಕ್ಕಾಗಿ ಅಂತಂದರೆ ಇಮಿಡಿಯೇಟ್ಲಿ ಯಾರಿಗೂ ಸೀರಿಯಸ್ ಆದ್ರೂ ವಿತ್ ಸೆಕೆಂಡ್ನಲ್ಲಿ ಬಿಡುಗಡೆ ಮಾಡ್ತಾನೆ. ಕೈಯು ಕಾಲು ಮತ್ತೊಂದು ಏನು ಪ್ರಾಬ್ಲಮ್ ಇದ್ರೂ ಬಿಡುಗಡೆ ಮಾಡ್ತಾನೆ. ಅದಕ್ಕಾಗಿ ಪ್ರತ್ಯಕ್ಷ ವೀರಾಂಜನೇಯ ಸ್ವಾಮಿ ಅಂತ ಈಚೀಚೆಗೆ ಬಿಡ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಮಹಾಶಿವರಾತ್ರಿ ಅಮಾವಾಸ್ಯೆ ಆದಮೇಲೆ ಶನಿವಾರ ದಿವಸ ಪರಶುರಾಮಪುರ ವೇದವತಿ ನದಿಗೆ ಹೋಗಿ ಅಲ್ಲಿ ಗಂಗೆ ಪೂಜೆ ಮಾಡಿಕೊಂಡು ಅಲ್ಲಿ ಮಹಾಭಕ್ತಾದಿಗಳು ಸೇರ್ಕೊಂತಾರೆ, ಲಕ್ಷಾಂತರ ಜನ ಬರ್ತಾರೆ. ಅಲ್ಲಿ ಶನಿವಾರ ಆದಮೇಲೆ ರಾತ್ರಿಗೆ ಸರಿಬತ್ನಲ್ಲಿ ಎಲ್ಲಿ ಬರ್ತೀವಿ. ಇಲ್ಲಿ ಮಹಾ ತೀವ್ರದಿಂದ ಹೆಲಿಕಾಪ್ಟರ್ ತರಿಸಿ ಹೆಲಿಕಾಪ್ಟರ್ ಮುಖಾಂತರ ಹೂವಿನಾಭಿಷೇಕ ಮಾಡಿ ಆ ಭಗವಂತ 10 ಗಂಟೆಯಿಂದ 2 ಗಂಟೆಗೆ ಇಲ್ಲಿಗೆ ಬರ್ತಾನೆ. ಇದು ಈ ಸ್ವಾಮಿ ವಿಶೇಷ. ಇಲ್ಲಿ ನಡೆಯೋ ಪವಾಡ ಏನಂದರೆ ಎಲ್ಲ ಭಕ್ತಾದಿಗಳಿಗೂ ಭಾಳ ಅನುಕೂಲ. ಈಗ ಇದು ತಗಡು ಹಾಕಿದ್ದಾರೆ, ಸುತ್ತು ತಗಡ 16 ಲಕ್ಷ ಆಗಿದೆ. ಈ 16 ಲಕ್ಷ ಯಾರ್ದಂದರೆ ಬೆಂಗಳೂರಿನಲ್ಲಿ ಸಿವೋಡ್ ಆಫೀಸರ್ ಅಂತ ಇದ್ದಾರೆ. ಅವರು 28 ವರ್ಷದಿಂದ ಮದುವೆ ಆಗಿ ಮಕ್ಕಳು ಇರಲಿಲ್ಲ. ಆವಾಗ ಇಲ್ಲಿಗೆ ಬಂದರು ಆ ಸಾರ್. ಇಲ್ಲಿಗೆ ಬಂದಾಗ ಸ್ವಾಮಿ ಮೈ ಮೇಲೆ ಬಂದು ಬೆಂಕಿ ಇಟ್ಕೊಂಡು, ಏನಪ್ಪ ಇಷ್ಟು ವರ್ಷಕ್ಕೆ ನನ್ನ ಹತ್ರ ಬಂದಿದೀಯಾ, ಈಗ ನಿನಗೆ ಸಂತಾನ ವಂಶನೇ ಕೊಟ್ಟಿದ್ದೀನಿ ಹೋಗೋ ಅಂತಂದ. ಆವಾಗ ಆತನಿಗೆ ವಂಶ ಆಯಿತು. ಸತೀಶ್ ಸಾರ್ ಅಂತ ಅವ್ರ ಹೆಸರು. ವಂಶ ಆದಾಗ ಸ್ವಾಮಿ ನಂದೇನ ಅರಿಕೆ ಬೇಕಂದರೆ ಇದೆಲ್ಲ ತಗಡು ಹಾಕ್ಸ್ರಿ, ರೇಖೆ ಹಾಕ್ಸಂತೆ ಬೆಂಗಳೂರು ಇಂಜಿನಿಯರು, ಬೆಂಗಳೂರು ಲೇಬರ್ ಬಂದು ಅವ್ರು ಹಾಕ್ಸಿದ್ರು. ಈ ಥರ ಪ್ರತಿಯೊಂದು ಬರೀ ಭಕ್ತಾದಿಗಳೇ ಮಾಡ್ತಾರೆ. ಈಗ ಹೆಲಿಕಾಪ್ಟರ್ ತರಿಸ್ತಾರೆ. ML ರಘುಮೂರ್ತಿ ಸಾಹೇಬರು ಹೆಲಿಕಾಪ್ಟರ್ ಮೊನ್ನೆ ಬಂದಿದ್ದು, ಇವತ್ತು ಬಂದಿದ್ದು, ಅವರ ಮುಖಾಂತರನೇ ಇದಾಗೋದು. ಈ ಥರ ಪ್ರತಿಯೊಂದು MLA ಪ್ರತಿಯೊಂದು ಮಿನಿಸ್ಟ್ರು ಎಲ್ಲರೂ ಬಂದು ದರ್ಶನ ಮಾಡಿಕೊಂಡು ನನ್ನ ಸೇವೆ ಇದು ಅಂತ ಭಕ್ತಾದಿಗಳೆಲ್ಲ ಹೇಳ್ತಾರೆ. ಈ ಸ್ವಾಮಿ ಫಸ್ಟ್ ಏನೇನಿರಲಿಲ್ಲ, ಈಚೀಚೆಗೆ ಈ ಸ್ವಾಮಿ ಮಹಾಪವಾಡ ಪುರುಷ. ಆಂಧ್ರ ಕರ್ನಾಟಕ ಮೂಲೆ ಮೂಲೆಯರು ಬರ್ತಾರೆ, ಎಲ್ಲ ಡಿಸ್ಟಿಕ್ದಿಂದ ಬರ್ತಾರೆ. ಇದು ಈ ಸ್ವಾಮಿ ವಿಶೇಷ. ಇದು ಆಸ್ಪತ್ರೆ ಜಸ್ಟ್ ಮೊನ್ನೆ 2 ತಿಂಗಳಾಗಿದೆ. ಒಬ್ಬ ಇದೇ ಗ್ರಾಮಸ್ಥ 26 ವರ್ಷ ಆತ ನಿಮಾನ್ಸ್ ಹಾಸ್ಪಿಟ್ಲ್ಗೆ ಹಾಕೊಂಡು ಹೋಗಿದ್ದಾರೆ. ನಿಮಾನ್ಸ್ ಹಾಸ್ಪಿಟ್ಲ್ನಲ್ಲಿ ಸತ್ತೋಗಿದ್ದಾನೆ. ಈಗ ಇದ್ದಾರೆ ಅವರು. ಸತ್ತೋದ್ರೆ ಬೆಳಿಗ್ಗೆ 6 ಗಂಟೆಗೆ ಸತ್ತೋಗಿರೋದು. 6 ಗಂಟೆಗೆ ಸತ್ತೋದ್ರೆ ಈ ಊರಿನಲ್ಲಿ ಅವ್ರ ಕುಟುಂಬ ಒಂದು 75% ಸಂಬಂಧಿಕರಿದ್ದಾರೆ. ಸಖತ್ತುಗಳು ಅಂದರೆ ಏಜ್ ಬರೀ 26. ಆವಾಗ ಒಳ್ಳೆ ಹುಡುಗ, ಒಳ್ಳೆ ಮನುಷ್ಯ. ಅಂದರೆ ಅವರೆಲ್ಲರೂ ದೇವ್ರ ಸೇವೆ ಮಾಡೋರು. ನಾನು ಇದ್ಕೊಂಡು ಎಂಥ ಕೆಲಸ ಆಯ್ತಲ್ಲ, ಸತ್ತೋಯ್ತಾ? ಸತ್ತೋಗಿದ್ದಾನೆ. ಇಲ್ಲಿ ಅಲ್ಲಿಂದ ಹಾಕೊಂಡು ಬಂದರೆ ಇನ್ಯಾರು ಸತ್ತೋಗ್ಬಿಡ್ತಾರೋ, ನಾವು ಡೈರೆಕ್ಟ್ ಕಾರ್ನಲ್ಲಿ ಹಾಕೊಂಡು ಬರ್ತೀವಿ, ತೆಗಿರಿ ನಾವು ಬಂದು ಅಲ್ಲೇ ಇಡ್ತೀವಿ ಅಂತಂದ್ರು.
ಈ ಮಾಹಿತಿ ನನಗೆ ಗೊತ್ತಾಯ್ತು. ಆವಾಗ ಏನು ಮಾಡಿದೆ ಗೊತ್ತಾ, ಸ್ವಾಮಿ ಒಳ್ಳೆ ಹುಡುಗಲ್ಲ, ನಿನ್ನ ಸೇವಕಲ್ಲ, ಎಂಥ ಕೆಲಸ ಮಾಡಿದೆ ಅಂದು. ಮತ್ತೆ ನನ್ನ ಹತ್ರ ಸ್ವಾಮಿ ಬಂದುಬಿಟ್ಟು ಮತ್ತೆ ಬೆಂಗಳೂರು ಬಾ, ಅವನ್ನ ಎದುರಿಸ್ತೀನ ಅಂತಂದ. ಹೋಗಿದ್ದ ಶವನ ಡಿಕ್ಕಿನಲ್ಲಿ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಡಾಕ್ಟ್ರು ರಿಪೋರ್ಟ್ ಬರೆದಿದ್ದಾರೆ, ಏನಂತ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಡಿಕ್ಕಿಗೆ ಹಾಕಬೇಕು, ನೀವು ಹಾಕ್ಬೇಡ್ರಿ, ನಾನು ಬರ್ತಾ ಇದ್ದೀನಿ ಅಂದೆ. ಅಲ್ಲಿಗೆ ಹೋಗಿದ್ವಿ, ಅಲ್ಲೇ ಎಲ್ಲ ಮುಚ್ಚಾಕಿದ್ರು. ಹೋಗಿರೋದು 5:15 ಸತ್ತು ಹೋಗಿರೋದು. 5:15 ಸತ್ತು ಹೋಗಿದ್ರೆ ನಾನು ಅಲ್ಲಿಗೆ 5 ಗಂಟೆಗೆ ಸೇರಿದ್ದೀನಿ, 5:05 ಆವಾಗ 5:15 ಅಲ್ಲಿ ಹೋದರೆ ಆವತ್ತು ಶನಿವಾರ ದಿವಸ ನಮ್ಮ ನಾಯಕರು ವಾಲ್ಮೀಕಿ ಜನ ನಮಗೆಲ್ಲ ಆತ್ಮೀಯರು, ಗೋವಿ ಜನ ವಾಲ್ಮೀಕಿ ಅನ್ನೊಂದು ಇಲ್ಲ, ಎಲ್ಲರೂ ಕೆಲಸ ಮಾಡೋರು ಇಲ್ಲಿ. ಅಲ್ಲಿಗೆ ಅವರು, ಸ್ವಾಮಿ ನೀನು ಹೋಗ್ಬೇಡ, ಹೆಣ ಹತ್ರ ಹೋಗ್ಬೇಡ, ನೀನು ಹೋಗ್ಬಾರ್ದು ಅಂತಂದ. ಹಂಗೆ ಅನ್ಬೇಡ, ಅಲ್ಲಿಂದ ಬಂದಿದ್ದೀನಿ, ಸ್ವಾಮಿ ಕರೆ ಕಳ್ಸ್ಕೊಂಡಿದ್ದಾನೆ, ಏನೋ ಎಂತಕ್ಕೆ ಹೋಗೋಣ ಬರ್ರಿ ಅಂತಂದ್ರೆ ಒಂದು ರೂಮಾಗಿ ಹಾಕಿದ್ರು ಶವನ. ಬಟ್ಟೆ ಒತ್ತಿಸಿದ್ರು. ಆ ಬಟ್ಟೆ ಇವರಿಂದ ತೆಗೆಸಿ ಗುಡಮಂಡಪ್ಪ ಹೆಸರು ಹೇಳ್ರಿ ಅಂತಂದೆ. ಎಲ್ಲರೂ ಗೋವಿಂದ ಇಟ್ಟುಬಿಟ್ರು. ಆ ಶವದ ಮೇಲೆ ಕೈ ಹಾಕಿದ್ದೀನಿ. ನಮ್ಮೂರಿನಲ್ಲಿ ನಡೆದಿರೋ ಘಟನೆ ಇದು. ಕೈ ಮೇಲೆ ಕೈ ಹಾಕಿದ್ದೀನಿ, ಶವದ ಮೇಲೆ ಹಿಂಗೆ ಹಾಕಿದ್ದೀನಿ. ಆಂಜನೇಯ ಸ್ವಾಮಿ ಮೈ ಮೇಲೆ ಬಂದುಬಿಟ್ಟು ಅವನ ಹೆಸರು ಬಂದು ನಾಗರಾಜ್ ಅಂತ. ಶವದ ಮೇಲೆ ಕೈ ಇಟ್ಟಿದ್ದೀನಿ, ಏಯ್ ನಾಗರಾಜ ಅಂದ. ಹಂಗಂದ ಅಂತ ಕಣ್ಣು ತೆಗೆದ. ಹೋಗಿದ್ದು ಜೀವನ ಬೆಳಿಗ್ಗೆ 5:15 ಹೋಗಿದೆ, ಸಾಯಂಕಾಲ 6 ಗಂಟೆಗೆ ಎಬ್ಬರಿಸಿದ್ದಾನೆ. ಈಗ ಇಲ್ಲೇ ಇದ್ದಾನೆ. ಒಂದು ವೇಳೆ ನೀವು ತಗೋಬೇಕಾದ್ರೆ ಆತ ಇಲ್ಲೇ ಇದ್ದಾನೆ. ಎಲ್ಲ ಮಾಹಿತಿ ಈ ಭಗವಂತನ ಪವಾಡ ಒಂದಲ್ಲ ಎರಡಲ್ಲ, ಲಕ್ಷಾಂತರ ಪವಾಡ ಇದೆ. ಕೈ ಕಾಲು ಆವಾಗ ಬಿದ್ದೋದ್ರು, ಅಕಸ್ಮಾತ್ ಏನೋ ಮಾಟಕ ಮಂತ್ರ ಮಾಡಿ ನಾನು ಬಿದ್ದೋದ್ರು 5 ನಿಮಿಷಕ್ಕೆ ಮಾಮೂಲು ಮನುಷ್ಯ ಆಗಿ ಕಳಿಸ್ತಾನೆ. ಇದು ಈ ಸ್ವಾಮಿ ವಿಶೇಷ. ಎಲ್ಲ